ಹಾಯ್ ಹಲೋ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ನಿಮ್ಮ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಅನ್ನೋದು ಬಂದಿರತಕ್ಕಂಥದ್ದು. ಕರ್ನಾಟಕ ಸರ್ಕಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ರೆಸ್ತೆ ಮಲ್ಲೇಶ್ವರಂ. ಓಕೆ, ಇವ್ರ ಕಡೆಯಿಂದ ನಿಮಗೆ ಒಂದು ಗುಡ್ ನ್ಯೂಸು ಅಂದರೆ ಮಾಧ್ಯಮ ಪ್ರಕಟಣೆ. ಎಲ್ಲರೂ ಕೂಡ ಮಾಧ್ಯಮಕ್ಕೆ ಹೋಗಲಿ ಅಂತಂದು ಕಳಿಸಿದ್ದಾರೆ. ಇವಾಗ ಕಳಿಸಿರೋದು ಏನು ಕೊಟ್ಟರೆ, ಪ್ರಿಯ ವಿದ್ಯಾರ್ಥಿಗಳೇ, ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಂತಂದು ರಿಸಲ್ಟ್ ಅನೌನ್ಸ್ಮೆಂಟ್ ಎಲ್ಲಿ ಬಿಡ್ತಾರೆ ಗೊತ್ತಿದೆ. result.nic.in ನಲ್ಲಿ ಬಿಡ್ತಾರೆ. ಈ ಲಿಂಕ್ ಮೂಲಕ ಚೆಕ್ ಮಾಡ್ಕೋಬಹುದು. ಮೊಬೈಲಲ್ಲೇ ನೀವೇನು ಮಾಡ್ಬೋದು, ಆರಾಮ್ಸೆ ಚೆಕ್ಔಟ್ ಮಾಡ್ಕೋಬೋದು. ಅಲ್ಲದೆ ಏನು ಮಾಡ್ಬೋದು, ಸಿಂಪಲ್ಲಾಗಿ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ಆರಾಮ್ಸೆ ನಿಮ್ಗೆ ಗೊತ್ತಿರುವ ಹಾಗೆ ನಿಮ್ಮ ಕಾಂಬಿನೇಷನ್ ಯಾವುದಿದೆ ಅದನ್ನ ಹಾಕ್ಕೊಂಡು ಚೆಕ್ಔಟ್ ಮಾಡ್ಕೊತೀರ. ಅಂದರೆ ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶ ಅಂಕಪಟ್ಟಿಯನ್ನು ಡಿಜಿಲಾಕರ್ ಮೂಲಕ ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ಅಂದರೆ ಡಿಜಿಲಾಕರ್ಲ್ಲೂ ಕೂಡ ಏನಾಗ್ತದೆ, ಇಮಿಡಿಯೇಟಾಗಿ ಆ್ಯಡ್ ಆಗ್ತದೆ. ಸೊ ಹಂಗಾಗಿ ನೀವು ಮಾರ್ಕ್ಸ್ ಕಾರ್ಡ್ನ ಏನಪ್ಪ ಅಂದರೆ ಇಮಿಡಿಯೇಟಾಗಿ ಡಿಜಿಲಾಕರ್ ಕೂಡ ಆ್ಯಡ್ ಆಗ್ತದೆ. ಡಿಜಿಲಾಕರ್ ಆ್ಯಪ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಇಲ್ಲೇ ನೋಡ್ತಿದ್ದಾರೆ, ಇದೊಂದು ಡಿಜಿಲಾಕರ್. ಈ ಡಿಜಿಲಾಕರ್ ಒಳಗೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನಂದು ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡ್ತಿದ್ದಾರೆ. ಈ ರೀತಿಯಾಗಿ ನಿಮ್ಮ ಮಾರ್ಕ್ಸ್ ಶೀಟ್ ಡಿಜಿಲಾಕರ್ ಕೂಡ ಬರುತ್ತೆ ಅಂತಂದು ಈ ಒಂದು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಓಕೆ, ಹಂಗಾಗಿ ಡಿಜಿಲಾಕರ್ಲು ಕೂಡ ಡಾಕ್ಯುಮೆಂಟ್ಸ್ ಕೂಡ ಬಿಡ್ತಾ ಇದ್ದಾರೆ. ಒಂದು ಇಮ್ಮಿಡಿಯೇಟ್ ಈ ವರ್ಷ ಬೇಗನೆ ಆಗ್ತದೆ. ಆ್ಯಕ್ಚುಲಿ ರಿಸಲ್ಟ್ ಬಂದು 1 ತಿಂಗಳು 2 ತಿಂಗಳು ಆದಮೇಲೆ ಬರ್ತಿತ್ತು, ಬಟ್ ಈ ಸರ್ತಿ ಇಮ್ಮಿಡಿಯೇಟಾಗಿ ಬರ್ತಿದೆ. ಒಂದು ಗುಡ್ ನ್ಯೂಸು. ಆ್ಯಂಡ್ ಫಲಿತಾಂಶ ಪಟ್ಟಿಯನ್ನು ಸಂಬಂಧಿಸಿದ ಕಾಲೇಜುಗಳಲ್ಲಿ ಏನು ಮಾಡೋದು, 9/4/2026 ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸ್ತದೆ. ಓಕೆ, ಸೊ ಏನಂತಂದರೆ ಇಷ್ಟು ದಿನ ವೇಟ್ ಮಾಡ್ತಿದ್ದೀವಿ, ರಿಸಲ್ಟ್ ಯಾವಾಗ ಬರ್ತಂತಂದು. ಕೊನೆಗೆ ಏನಂತಂದರೆ ನಾಳೆ 3 ಗಂಟೆಗೆ ರಿಸಲ್ಟ್ ಅನ್ನೋದೆಲ್ಲನೂ ಕೂಡ ಬರ್ತಾಯಿದೆ. ಓಕೆ, ಸೊ ಒಂದು ನೀವು result.nic ಇಲ್ಲೇನು ಕಾಣಿಸ್ತಿದೆ, ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ಕೊತೀರ ನೀವು, ಆರಾಮ್ಸೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋದು. ಈ ಹಿಂದೆ ಹೇಳ್ತಿದ್ದೆ ನೋಡಿ, ಅಂದರೆ ರಿಜಿಸ್ಟರ್ ಯಾರೆಲ್ಲ ಮಾಡ್ಕೊಂಡಿದ್ರು ಅದ್ರ ಮೂಲಕ ಏನಾಗ್ತದೆ, ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು. ಅಂದರೆ result.nic.link ಆ ಮೂಲಕ, ಅಥವಾ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಅಂತ ಇರ್ತದೆ, ಆ ಆ್ಯಪ್ಗಳಿಗೂ ಕೂಡ ಬರ್ತದೆ. ಅದನ್ನು ಬಿಟ್ಟು ಕೂಡ ಏನಾಗ್ತದೆ, ಡಿಜಿಲಾಕರ್ಲ್ಲೂ ಕೂಡ ಈ ಸರ್ತಿ ಏನಾಗ್ತದೆ, ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕೂಡ ಅಲ್ಲೂ ಕೂಡ ಬಂದುಬಿಡ್ತದೆ. ಓಕೆ, 3 ಕಡೆಯೂ ಕೂಡ ಆರಾಮ್ಸೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಹೊಸದಾಗಿ ಏನು ಕೊಟ್ಟರೆ, ಆ ಲಿಂಕ್ ಸ್ವಲ್ಪ ಚೇಂಜ್ ಮಾಡಿದ್ರೆ, ಅಂದರೆ ಅಂಕಪಟ್ಟಿಯನ್ನು ಡಿಜಿಲಾಕರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಈ ವಿಡಿಯೋ ಅಂತಂದು ಲಿಂಕ್ನ ಕೊಟ್ಟವ್ರೆ. ಈ ಲಿಂಕ್ ನಿಮಗೆ ಬರಲಿಲ್ಲ ಅಂತಂದರೆ ನಾನು ನಿಮಗೆ ಡಿಜಿಲಾಕರ್ ಮೂಲಕ ಯಾವ ರೀತಿ ಚೆಕ್ಔಟ್ ಮಾಡ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಾಚ್ಔಟ್ ಮಾಡಿ. ಓಕೆ, ರಿಸಲ್ಟ್ ಮಾತ್ರ ನಾಳೆ ಮಧ್ಯಾಹ್ನ 3 ಗಂಟೆಗೆ ಫಿಕ್ಸ್ ಆಗಿಬಿಡ್ರಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್. ಥ್ಯಾಂಕ್ ಯು.